ನೋಡಿ, ಎಲ್ಲೂ ನೀರಿಲ್ಲ ರಾಜ್ಯದಲ್ಲಿ. ಯಾವುದೋ ಬೆಂಗಳೂರಲ್ಲಿ ನೀರಿಲ್ವೋ, ಇನ್ನೊಂದು ಯಾವುದೋ ಜಿಲ್ಲೆಯಲ್ಲಿ ನೀರಿಲ್ವೋ ಅಂತ ಅಲ್ಲ. ರಾಜ್ಯಕ್ಕೆ ರಾಜ್ಯವೇ 98% ರಾಜ್ಯ ಬರಪೀಡಿತ ಆಗಿದೆ. ಕರ್ನಾಟಕದ ಪ್ರಮುಖ ಜಲಾಶಯಗಳು ಈ ಬಾರಿ ಖಾಲಿ ಆಗಿದಾವೆ. ಒಂದಷ್ಟು ವರದಿಗಳನ್ನು ಪೇಪರಲ್ಲಿ ನೋಡ್ತಾ ಇದ್ವಿ. ನೋಡಿ, ಇಂಥ ಜಲಾಶಯದಲ್ಲಿ ನೀರಿನ ಮಟ್ಟ ಇಷ್ಟಿದೆಯಂತೆ, ಇಂಥ ಜಲಾಶಯದಲ್ಲಿ ಇಷ್ಟಿದೆಯಂತೆ. ಆದರೆ ಈ ಬಾರಿ ದಿವ್ಯಾ ಯಾವ ಜಲಾಶಯದಲ್ಲೂ ನೀರಿಲ್ಲ. ಎಲ್ಲ ಜಲಾಶಯ ಖಾಲಿ. ಈ ಬಾರಿ ಕೆಲವು ರಿಪೋರ್ಟ್ಗಳನ್ನು ನೋಡ್ತಾ ಇದ್ವಿ. ಈ ಜಲಾಶಯದಲ್ಲಿ ಹೂಳಿದೆಯಂತೆ ಅಂತಿದೆ, ನೀರಿದೆ ಅಂತಿಲ್ಲ, ಹೂಳಿದೆಯಂತೆ ಅಂತ. ಹಾಗಾದ್ರೆ ಜನಕ್ಕೆ ಕುಡಿಯೋ ನೀರು ಎಲ್ಲಿಂದ? ಬೋರ್ವೆಲ್ಗಳು ಖಾಲಿ ಆಗ್ತಾ ಇದ್ದಾವೆ. ನೀರಿನ ಮೂಲಗಳು, ಕೆರೆ ಅಂತ ಏನು ಕರಿತೀವಿ, ಕಟ್ಟೆಗಳು, ಇವೆಲ್ಲವೂ ಖಾಲಿ ಆಗಿದೆ. ಜಲಾಶಯಗಳು ಖಾಲಿ. ನಾವು ಕೃಷಿ ಕೇಳ್ತಾ ಇಲ್ವಾ? ಕೃಷಿ ಬಗ್ಗೆ ಮಾತಾಡ್ತಾನೆ ಇಲ್ಲ, ಕುಡಿಯೋ ನೀರಿಗಾಗಿ ಮಾತಾಡ್ತಾ ಇಲ್ಲ. ಕರ್ನಾಟಕದ ಪ್ರಮುಖ ಜಲಾಶಯಗಳು ಇವತ್ತು, ಅದು ಈ ಬಾರಿ ಪ್ರಮುಖವಾಗಿ ಖಾಲಿಯಾಗಿದೆ. ಬಹುತೇಕ ನದಿಗಳಲ್ಲಿ ಈ ಬೇಸಿಗೆಯಲ್ಲಿ ನೀರೇ ಇಲ್ಲ. ರಾಜ್ಯದ ಜೀವನದಿ ಕಾವೇರಿಯ ಒಡಲು ಬರಿದಾಗಿದೆ. ಕೃಷ್ಣಾ, ತುಂಗಭದ್ರಾ ಸೇರಿ ಬಹುತೇಕ ನದಿಗಳಲ್ಲಿ ನೀರೇ ಇಲ್ಲ. ಕರ್ನಾಟಕದ ಪ್ರಮುಖ ಜಲಾಶಯಗಳು ಈ ಬಾರಿ ಖಾಲಿಯಾಗಿದೆ. ನಾವು ಪ್ರತಿ ಬಾರಿ ಅಣೆಕಟ್ಟುಗಳು, ಜಲಾಶಯ ಖಾಲಿ ಅಂತ ಹೇಳಿದ ತಕ್ಷಣನೇ ಕಾವೇರಿ ಬಗ್ಗೆ ಮಾತಾಡ್ತೀವಿ. ದಿವ್ಯಾ, ಕಾವೇರಿ ಬಗ್ಗೆ ಮಾತಾಡ್ತೀವಿ. ಕಾವೇರಿನೂ ಖಾಲಿ ಆಗಿದೆ. ಆದರೆ ನಿಜಕ್ಕೂ ಹೇಳ್ಬೇಕಾ, ಇಡೀ ಕರ್ನಾಟಕದ 26% ಭೂಪ್ರದೇಶಕ್ಕೆ ಮಾತ್ರ ಕಾವೇರಿ ನೀರು ಒದಗಿಸೋದು. ಅದನ್ನ ಬಿಟ್ಟಂತೆ ಎಲ್ಲ 76% ಏನು ಭೂಭಾಗ ಇದೆ ಅದಕ್ಕೆ ನೀರು ಒದಗಿಸೋದು ಕೃಷ್ಣಾ ನದಿ. ಕೃಷ್ಣಾ ನದಿಯ ಒಡಲೇ ಬರಿದಾಗಿದೆ. ಆಲಮಟ್ಟಿ ಜಲಾಶಯ ತಗೊಳ್ಳಿ, ನಾರಾಯಣಪುರ ಜಲಾಶಯ ತಗೊಳ್ಳಿ, ಎಲ್ಲ ಜಲಾಶಯಗಳು ಕೂಡ ಬರಿದಾಗಿದೆ. ತುಂಗಭದ್ರವೂ ಕೂಡ ಈ ಬಾರಿ ಬರಿದಾಗಿದೆ. 4 ಅಡಿಯಷ್ಟೋ 5 ಅಡಿಯಷ್ಟೋ ಹೂಳು ತುಂಬಿದೆ ಅಂತ ಬಿಟ್ರೆ ನೀರಿಲ್ಲ. ನೋಡಿ, ಭೀಮಾ ನದಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲಬುರಗಿ, ಬೀದರ್, ಈ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ಜೀವ ನದಿ ಭೀಮಾ ನದಿಯ ಒಡಲೂ ಬರಿದಾಗಿದೆ. ಎಲ್ಲೂ ನೀರಿಲ್ಲ. ಇನ್ನು ಯಾವ ಬೋರ್ವೆಲ್ಗಳಲ್ಲಿ ನೀರಿರುತ್ತೆ? ಕುಡಿಯೋದಕ್ಕೆ ಏನು ಮಾಡ್ತಾರೆ? ಜಾನುವಾರುಗಳು ಏನು ಮಾಡಬೇಕು? ಈ ಪರಿಸ್ಥಿತಿ, ಇದು ನೈಜ ಸ್ಥಿತಿ, ನಮ್ಮ ರಾಜ್ಯದ ನೈಜ ಸ್ಥಿತಿ. 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ KRS ಮಂಡ್ಯ, KRSನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಖಾಲಿ ಆಗಿದೆ. ಒಡಲು ಸಂಪೂರ್ಣ ಬರಿದಾಗಿದೆ. ಒಂದು TMC ಡೆಡ್ ಸ್ಟೋರೇಜ್ ಅಂತ ಏನು ಕರಿತೀವಿ ಅಷ್ಟೇ ನೀರು ಇರ್ಬೋದು, ಬಿಟ್ರೆ ಬಳಕೆಗೆ ಯೋಗ್ಯವಾಗುವಂಥ ನೀರು ಇಲ್ವೇ ಇಲ್ಲ. ತುಂಗಭದ್ರಾ, TB ಡ್ಯಾಮ್, ಒಂದು ಕಾಲಕ್ಕೆ TB ಡ್ಯಾಮ್ ಅಂತ ಹೇಳಿದ್ರೆ ಹೇಗಿರೋದು, ಎಷ್ಟು ನೀರಿರೋದು, ತುಂಬಿ ತುಳುಕ್ತಾ ಇರೋದು, ಬಹಳ ಖುಷಿ ಆಗೋದು ಯುಗಾದಿ ಸಂದರ್ಭದಲ್ಲಿ. ಆದರೆ ಈ ಬಾರಿ ನೀರೇ ಇಲ್ಲ. ಭೀಮಾ ನದಿಯ ಒಡಲೂ ಬರಿದಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.